ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಭಾರ್ಗವಿ ಹೇಗೆ ಅವ್ರ ಮಾವನ ಬಿಡಿಸ್ಕೊಂಡು ಬರ್ತಾಳೆ ಅನ್ನೋದು ಮತ್ತು ಹೇಗೆ ವಾದ ಮಾಡಿದ್ಲು ಅನ್ನೋದು ಇವತ್ತಿನ ಮುಖ್ಯ ಉದ್ದೇಶ. ಹಾಗಾಗಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತಿನ ಕಥೆಯಲ್ಲಿ ಬಂದು ಭಾರ್ಗವಿ ಗಂಡ ಭಾರ್ಗವಿ ಇಬ್ಬರು ಕೋರ್ಟಿಗೆ ಹೋಗಬೇಕು. ಕೋರ್ಟಿಗೆ ಹೋಗಿ ಮತ್ತು ಅವ್ರ ಅಪ್ಪನೂ ಕೂಡ ಭಾರ್ಗವಿ ಮಾವನೂ ಕೂಡ ಕೋರ್ಟಿಗೆ ಬರ್ತಾನೆ. ಬಂದು ಇವ್ರನ್ನೆಲ್ಲ ನೋಡ್ತಾನೆ. ನೋಡಿದಾಗ ಬಂದು ಇಳಿದಾಗ ಪೊಲೀಸವ್ರು ಹೇಳ್ತಾರೆ, ಇಳ್ಕೊಳ್ಳಿ ಇಲ್ಲೇನೆ ಅಂತ ಹೇಳ್ತಾರೆ ಭಾರ್ಗವಿ ಮಾವಂಗೆ. ಅದಕ್ಕೆ ಭಾರ್ಗವಿ ಮಾವ ಇಳಿತಾನೆ. ಇಳಿದುಬಿಟ್ಟು, ಏನು ಹೊಸ್ದಾಗಿ ನೋಡ್ತಾ ಇದ್ದೀರಲ್ಲ, ನೋಡೇ ಇಲ್ವಾ ಯಾವತ್ತು ಅಂದರೆ, ಇಲ್ಲ ನೋಡಿದ್ದೀನಿ, ಸುಮ್ಮನೆ ನಿಂತ್ಕೊಂಡು ನೋಡಿದೆ ಅಷ್ಟೇ ಅಂತ ಹೇಳ್ತಾನೆ. ಆಮೇಲೆ ಅವರು ಕೋರ್ಟಿಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡೋಗಿ ಅಲ್ಲಿ ವಾದ ವಿವಾದ ಎಲ್ಲ ನಡೆಯುತ್ತೆ. ಭಾರ್ಗವಿ ಗೆಲ್ತಾಳೆ. ಭಾರ್ಗವಿ ಮಾವನ್ನ ಗೆಲ್ಲಿಸಿ ಬಿಡುಗಡೆ ಮಾಡಿಸ್ಕೊಳ್ತಾಳೆ. ಬಿಡುಗಡೆ ಮಾಡಿಸ್ಕೊಂಡು ಅಲ್ಲಿಂದ ಹೊರಡ್ತಾಳೆ. ಮನೆಗೆ ಬರ್ತಾರೆ. ಕೇಸು ಖುಲಾಸೆ ಆಗುತ್ತೆ. ಕೇಸು ಖುಲಾಸೆ ಮಾಡಿಕೊಂಡು ಮನೆಗೆ ಬರುವಾಗ ಭಾರ್ಗವಿಯಿಂದ ನಾನು ಬಚಾವಾದೆ, ಅವಳೇ ನನ್ನನ್ನು ಬಿಡಿಸಿದ್ದು, ನನ್ನ ಮಗ ಭಾರ್ಗವಿ ಇಬ್ಬರೂ ಸೇರಿಕೊಂಡು ನನ್ನನ್ನು ಇವತ್ತು ನಮ್ಮ ಮನೆಗೆ ಬರೋ ಹಾಗೆ ಮಾಡಿದ್ರು ಅಂತೇಳಿ ತುಂಬ ಖುಷಿ ಪಡ್ತಾನೆ ಅವ್ರ ಮಾವ. ಆದರೆ ಅಲ್ಲಿ ಅವ್ರ ಮಾವನ ಹೆಂಡ್ತಿ, ಹಿರಿ ಹೆಂಡ್ತಿ ಇದ್ದಾಳಲ್ಲ, ಹಿರಿ ಹೆಂಡ್ತಿ ಮಗ ದ್ವೇಷ ಮಾಡ್ತಾರೆ. ಇನ್ನೂ ಬುದ್ಧಿ ಕಲಿಲ್ವಪ್ಪ, ಹಾಗೆ ಅಪ್ಪ ಹೀಗೆ ಅಪ್ಪ ಅಂತ ಏನೇನೋ ಕತೆ ಓದ್ತಾನೆ ಅವನು. ಆಮೇಲೆ ಅವಳು ಆರತಿ ಮಾಡ್ತೀನಿ ಅಂತ ಆರತಿ ತೊಗೊಂಡು ಬಂದು ಆರತಿನೇ ಮಾಡಲ್ಲ. ಅಷ್ಟೊತ್ತಿಗೆ ವಾದ ವಿವಾದ ಇಲ್ಲಿ ನಡೀತಾ ಇರುತ್ತೆ. ಹಾಗಾಗಿ ಅಷ್ಟಕ್ಕೆ ಸ್ಟಾಪ್ ಆಗುತ್ತೆ. ಅವಳು ವಿರುದ್ಧವಾಗೇ ಇರೋದ್ರಿಂದ ಭಾರ್ಗವಿ ಅವಳು ವಿರುದ್ಧವಾಗಿ ಕೇಸನ್ನು ಗೆದ್ದು ಬಂದಿರೋದ್ರಿಂದ ಇವಳಿಗೆ ಹುರ್ಕೊಂಡು ಹೋಗ್ತಾಯಿದ್ದಾಳೆ. ಹುರ್ಕೊಂಡು ಆರತಿ ತಂದಿದ್ದನ್ನು ಹಾಗೆ ಹಿಡ್ಕೊಂಡು, ಆರತಿನೂ ಮಾಡಲ್ಲ ಏನಿಲ್ಲ, ಹಾಗೆ ಹಿಡ್ಕೊಂಡು ನಿಂತಿರ್ತಾಳೆ. ಅಷ್ಟೊತ್ತಿಗೆ ಅವ್ರ ಮಾವ ಏನು ಮಾಡ್ತಾನೆ, ಭಾರ್ಗವಿನ ಒಂದು ಕೈಯಲ್ಲಿ ಇಟ್ಕೊಂಡು, ಆಮೇಲೆ ಆ ಮಗನ ಒಂದು ಕೈಲಿ ಹಿಡ್ಕೊಂಡು, ನಿನ್ನ ಆರತಿನೂ ಬೇಡ ಏನು ಬೇಡ ಅಂದ್ಕೊಂಡು ಒಳಗಡೆ ಪ್ರವೇಶ ಮಾಡ್ತಾನೆ. ಅವಳು ಒಂದು ಸೈಡ್ ನಿಂತ್ಕೊಂಡು ಹಿರಿಯ ಹೆಂಡ್ತಿ ನೋಡ್ತಾನೆ ಇರ್ತಾಳೆ. ಆಮೇಲೆ ಮಗ ಕೂಡ ನೋಡ್ತಾ ಇರ್ತಾನೆ. ಇವನು ಇಬ್ಬರೂ ಎಳ್ಕೊಂಡು ಒಳಗಡೆ ಹೋಗ್ತಾನೆ. ಒಳಗಡೆ ಅವನ ಹೆಂಡ್ತಿ ಕಿರಿ ಹೆಂಡ್ತಿ ನೋಡ್ತಾ ಇರ್ತಾಳೆ. ಕಿರಿ ಹೆಂಡ್ತಿ ಮಗನ ಮೇಲೆ ತುಂಬ ಅಭಿಮಾನ ಬಂದ್ಬಿಡುತ್ತೆ. ಹೇಗಾದರೂ ಸರಿ ನನ್ನ ಗಂಡನ ಬಿಡಿಸಿದ್ರಲ್ಲ ಅಂತೇಳ್ಬಿಟ್ಟು ಆವಾಗ ಅವಳು ತುಂಬಾ ಖುಷಿಪಟ್ಟು ಮಗನ ತಪ್ಕೊತಾಳೆ. ಮಗನ ತಪ್ಕೊಂಡಾಗ ಗಂಡ ಕೂಡ ನಗ್ತಾ ಇರ್ತಾನೆ. ತುಂಬ ಖುಷಿ ಪಡುವಂಥ ವಿಷಯ ಅದು ಅಂತೇಳ್ಬಿಟ್ಟು, ಹೇಗೋ ಒಟ್ಟಿಗೆ ಬಿಡುಗಡೆ ಆದ್ರಲ್ಲ JP, ಇದರಿಂದ ನನಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾಳೆ. JP ಬಿಡುಗಡೆ ಆಗಿದ್ದು ಪ್ರತಿಯೊಬ್ಬರಿಗೂ ಖುಷಿಯಾಗಿದೆ. ಕಾರಣಾಂತರದಿಂದ ಅವನು ಸಿಗಾಕೊಂಡಿದ್ದ, ಇವಾಗ ಅವನು ಬಿಡಿಸ್ಕೊಂಡು ಬಂದಿದ್ದಾಳೆ ಭಾರ್ಗವಿ. ತುಂಬ ಖುಷಿ ಪಡುವಂಥ ವಿಷಯ ಅಂತ ಹೇಳ್ಬಿಟ್ಟು ಅವಳು ತುಂಬಾ ಖುಷಿ ಪಡ್ತಾಳೆ. ಆಮೇಲೆ ಖುಷಿ ಪಡುವಾಗ ಭಾರ್ಗವಿ ಅತ್ತೆ ಹೇಳ್ತಾಳೆ, ಒಟ್ಟಿಗೆ ದೇವ್ರ ದಯಿಂದ ಯಾವುದೋ ದೇವರು ದಯೆ ಇರ್ಬೋದು, ನೀವು ಬಂದ್ರಲ್ಲ JP, ಅದೇ ನನಗೆ ತುಂಬ ಸಂತೋಷ. ಎಲ್ಲಿ ಇನ್ನೂ ಎಷ್ಟು ವರ್ಷಗಳು ಬೇಕೋ ಏನೋ ಅಂತ ಭಯಪಟ್ಟಿದ್ದೆ, ಆದರೆ ಬಿಡುಗಡೆ ಆಗಿ ಬಂದಿದ್ದು ತುಂಬ ಸಂತೋಷ. ಭಾರ್ಗವಿ ಇನ್ನೂ ಒಪ್ಕೊಂಡೇ ಇಲ್ಲ ಅವರತ್ತೆ, ಆದರೆ ಮಗನ ಚಮತ್ಕಾರ ನೋಡಿ ತುಂಬ ಖುಷಿ ಪಡ್ತಾಳೆ. ಹಿಂಗಾಗಿ ಅವಳು ನೋಡ್ತಾನೆ ನಿಂತಿರ್ತಾಳೆ. ಅವನು ಒಳಗಡೆ ಬರ್ತಾ ಇರ್ತಾನೆ. ತುಂಬ ಖುಷಿ ಆಗುತ್ತೆ ಗಂಡ ಬರ್ತಾ ಇರೋ ರೀತಿ ನೋಡಿ. ಎಷ್ಟೋ ವರ್ಷಗಳಾಗೋಗಿತ್ತು ಹೋಗಿ, ಬಂದೇ ಇರಲಿಲ್ಲ. ಮನೇಲಿ ಪ್ರಾಬ್ಲಮ್ಗಳು ಪಾಪ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಆಗಿತ್ತು. ಈಗ ಏನಿಲ್ಲ, ತುಂಬ ಚೆನ್ನಾಗಿರ್ಬೋದು ಅಂತೇಳಿ ಈ ಕಡೆ ಅಮ್ಮ ಮಗ ಇಬ್ಬರು ನೋಡ್ತಾ ನಿಂತಿರ್ತಾರೆ. ಅವ್ರ ಅಮ್ಮ ಮಗನ ತಂದ್ಕೊಂಡು ತುಂಬಾ ಖುಷಿ ಪಡ್ತಾಳೆ ಗಂಡ ಬಿಡುಗಡೆ ಆಗಿ ಬಂದಿದ್ದಕ್ಕೆ. ಆಮೇಲೆ ಗಂಡಿಗೆ ಥ್ಯಾಂಕ್ಸ್ ಕೊಡ್ತಾಳೆ. JP, ನೀವು ಬಿಡುಗಡೆ ಆಗಿದ್ದು ನನಗೆ ತುಂಬ ಸಂತೋಷ ಅಂತ ಕೂಡ ಹೇಳ್ತಾಳೆ. ಅದನ್ನು ಅವರಿಬ್ಬರು ನೋಡಿಬಿಟ್ಟು ಅಲ್ಲಿ ಹುರ್ಕಂತ ನಿಂತಿರ್ತಾರೆ. ಸಿಟ್ಟು ತಡೆಯೋಕ್ಕೆ ಆಗ್ತಿರಲ್ಲ. ನಾವು ಬಿಡುಗಡೆ ಆಗೋದು ಬೇಡ ಅಂದ್ಕೊಂಡ್ರೆ ಇವನು ಬಿಡುಗಡೆ ಆಗಿ ಬಂದಲ್ಲ ಅಂತೇಳ್ಬಿಟ್ಟು ಏನು ಅಷ್ಟು ದ್ವೇಷದಿಂದ ನೋಡ್ತಾ ಇರ್ತಾಳೆ. ಆವಾಗ ಇವ್ರ ಖುಷಿಗಳು ಇವರಿಗೆ ಸಖತ್ತು ಖುಷಿಯಾಗಿರುತ್ತೆ. ಅಪ್ಪ ಬಿಡುಗಡೆ ಆಗಿ ಬಂದಿದ್ದು, ಮಾವ ಬಿಡುಗಡೆ ಆಗಿ ಬಂದಿದ್ದು, ಗಂಡ ಬಿಡುಗಡೆ ಆಗಿ ಬಂದಿದ್ದು ಎಲ್ಲದೂ ಒಟ್ಟೊಟ್ಟಿಗೆ ಸೇರಿಸ್ಕೊಂಡು ಇವರು ಸಿಕ್ಕಾಬಟ್ಟೆ ಖುಷಿ ಪಡೋ ಟೈಮಿಗೆ ಅವಳು ಮುಖ ಹಿಂಗೆ ತಿನ್ಮಂಗೆ ಮಾಡ್ಕೊಂಡಿರ್ತಾಳೆ. ಆಮೇಲೆ ಹೋಗ್ಬಿಟ್ಟು JPನ ತಪ್ಕೊಂಡು
ಹೆಂಡ್ತಿ ಅಲ್ವಾ, ಯಾವಾಗ ಹೆಂಗಿದ್ರೂ ತುಂಬಾ ಖುಷಿ ಪಡ್ತಾಳೆ. ಆಮೇಲೆ ಅವನು ಕೂಡ ಅದನ್ನೇ ಹೇಳ್ತಾನೆ, ಇವತ್ತು ನನ್ನ ಈ ಗೆಲುವಿಗೆ ನನ್ನ ಮಗ, ನನ್ನ ಸೊಸೆ ಭಾರ್ಗವಿನೇ ಕಾರಣ, ಬೇರೆ ಯಾರೂ ಅಲ್ಲ ಅಂತ ಹೇಳ್ತಾನೆ. ಆವಾಗ ಆ ಒಂದು ದೊಡ್ಡ ಮಗ ಉರ್ಕತಾ ಇರ್ತಾನೆ, ಅಪ್ಪ ನೋಡಿದ್ರೆ ಹೇಗೆ ಹೇಳ್ತಾ ಇದ್ದಾರಲ್ಲ ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.